ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತಿನ ಈ ವಿಡಿಯೋನಲ್ಲಿ ನಾವು 4ನೇ ತರಗತಿಯ ಗಣಿತ ಅಧ್ಯಾಯ 1 ಸರಳ ರೇಖಾಕೃತಿಗಳ ಸುತ್ತಳತೆ ಮತ್ತು ವಿಸ್ತೀರ್ಣ ಅಭ್ಯಾಸ 1.1 ಹಾಗೂ ಅಭ್ಯಾಸ 1.2 ನಾವು ಇವತ್ತು ಬಿಡಿಸೋಣ. ಮೊದಲನೆಯದಾಗಿ ಪ್ರಶ್ನೆ 1, ಮುಂದಿನ ಆಕೃತಿಗಳ ಸುತ್ತಳತೆ ಕಂಡು ಹಿಡಿ. ಇಲ್ಲಿ ಒಂದು ಆಕೃತಿಯನ್ನು ನೀಡಿದ್ದಾರೆ. ಇದರ ಸುತ್ತಳತೆಯನ್ನು ನಾವು ಈಗ ಕಂಡು ಹಿಡಿಯೋಣ. ಮೊದಲನೇದಾಗಿ ನಾವು ಉತ್ತರವನ್ನು ಬರೆಯೋಣ. EF ಎಷ್ಟಿದೆ? ಇಲ್ಲಿ 3 ಸೆಂಟಿಮೀಟರ್ ಇದೆ. ಇಲ್ಲಿ ನಾವು ಬರೆಯೋಣ EF 3 ಸೆಂಟಿಮೀಟರ್. FG 5 ಸೆಂಟಿಮೀಟರ್. GH ಎಷ್ಟು ಸೆಂಟಿಮೀಟರ್? 7 ಸೆಂಟಿಮೀಟರ್. HI ಎಷ್ಟಿದೆ? ಇಲ್ಲಿ 5 ಸೆಂಟಿಮೀಟರ್. HI 5 ಸೆಂಟಿಮೀಟರ್. IE 4 ಸೆಂಟಿಮೀಟರ್. ಇಲ್ಲಿ ನಾವು ಸುತ್ತಳತೆ EF ಪ್ಲಸ್ FG ಪ್ಲಸ್ GH ಪ್ಲಸ್ HI ಪ್ಲಸ್ IE. ಇಲ್ಲಿ ನಾವು ಈಗ ಇವಿಷ್ಟು ಸೆಂಟಿಮೀಟರ್ಗಳನ್ನು ಕೂಡಿಸ್ಕೊಳ್ಳೋಣ. 3 ಸೆಂಟಿಮೀಟರ್ ಪ್ಲಸ್ 5 ಸೆಂಟಿಮೀಟರ್ ಪ್ಲಸ್ 7 ಸೆಂಟಿಮೀಟರ್ ಪ್ಲಸ್ 5 ಸೆಂಟಿಮೀಟರ್ ಪ್ಲಸ್ 4 ಸೆಂಟಿಮೀಟರ್ ಇಲ್ಲಿ ನಾವು 3ರಲ್ಲಿ 5 ಹಾಗೂ 7 ಹಾಗೂ 5 ಹಾಗೂ ಈ 4 ಕೂಡಿಸಿದರೆ ಎಷ್ಟು ಬರುತ್ತೆ? ಇಲ್ಲಿ ಉತ್ತರ 24 ಸೆಂಟಿಮೀಟರ್. ನೆಕ್ಸ್ಟ್ ಈ ಆಕೃತಿಯ ಸುತ್ತಳತೆಯನ್ನು ನಾವು ಕಂಡುಹಿಡಿಯೋಣ. JK ಇಲ್ಲಿ ಎಷ್ಟಿದೆ? ಜೆದಿಂದ ಕೆವರೆಗೆ 8 ಸೆಂಟಿಮೀಟರ್ ಇದೆ. ಇಲ್ಲಿ ನಾವು ಬರೆದುಕೊಳ್ಳೋಣ. JK 8 ಸೆಂಟಿಮೀಟರ್. JN 2 ಸೆಂಟಿಮೀಟರ್. NM 5 ಸೆಂಟಿಮೀಟರ್. ML 6 ಸೆಂಟಿಮೀಟರ್. KL 6 ಸೆಂಟಿಮೀಟರ್. ಸುತ್ತಳತೆ JK ಪ್ಲಸ್ JN ಪ್ಲಸ್ NM ಪ್ಲಸ್ ML ಪ್ಲಸ್ KL 8 ಸೆಂಟಿಮೀಟರ್ ಪ್ಲಸ್ 2 ಸೆಂಟಿಮೀಟರ್ ಪ್ಲಸ್ 5 ಸೆಂಟಿಮೀಟರ್ ಪ್ಲಸ್ 6 ಸೆಂಟಿಮೀಟರ್ ಪ್ಲಸ್ 6 ಸೆಂಟಿಮೀಟರ್ ಇಲ್ಲಿ 8ರಲ್ಲಿ 2 ಕೂಡಿಸಿದರೆ 10, 10ರಲ್ಲಿ 5 ಕೂಡಿಸಿದರೆ 15, 15ರಲ್ಲಿ ಈ 6 ಕೂಡಿಸಿದರೆ 21, 21ರಲ್ಲಿ ಈ 6 ಕೂಡಿಸಿದರೆ 27. ಇಲ್ಲಿ ನಾವು 27 ಸೆಂಟಿಮೀಟರ್ ಅಂತ ಬರೆಯೋಣ. ನೆಕ್ಸ್ಟ್ ಇಲ್ಲಿ 3ನೇ ಆಕೃತಿಯ ಸುತ್ತಳತೆಯನ್ನು ನಾವು ಕಂಡುಹಿಡಿಯೋಣ. Pದಿಂದ Uದವರೆಗೆ ಎಷ್ಟಿದೆ? ಇಲ್ಲಿ 3 ಸೆಂಟಿಮೀಟರ್ ಇದೆ. ಇಲ್ಲಿ ನಾವು ಬರೆದುಕೊಳ್ಳೋಣ. PU 3 ಸೆಂಟಿಮೀಟರ್. UT 3 ಸೆಂಟಿಮೀಟರ್.
ಟಿ ಎಸ್ ಇಸ್ ಈಕ್ವಲ್ ಟು 4 ಸೆಂಟಿಮೀಟರ್, ಎಸ್ ಆರ್ ಇಸ್ ಈಕ್ವಲ್ ಟು 2 ಸೆಂಟಿಮೀಟರ್, ಆರ್ ಕ್ಯೂ ಇಸ್ ಈಕ್ವಲ್ ಟು 2 ಸೆಂಟಿಮೀಟರ್, ಪಿ ಕ್ಯೂ ಇಸ್ ಈಕ್ವಲ್ ಟು 4 ಸೆಂಟಿಮೀಟರ್. ಸುತ್ತಳತೆ is equal to PU plus UT plus TS plus SR plus RQ plus PQ. ಇಲ್ಲಿ ನಾವು ಇವಿಷ್ಟು ಸೆಂಟಿಮೀಟರ್ಗಳನ್ನು ಕೂಡಿಸಿಕೊಳ್ಳಬೇಕು. ಇಲ್ಲಿ ಇಸ್ ಈಕ್ವಲ್ ಟು 3 ಪ್ಲಸ್ 3 ಪ್ಲಸ್ 4 ಪ್ಲಸ್ 2 ಪ್ಲಸ್ 2 ಪ್ಲಸ್ 4. ಇಲ್ಲಿ ನಾವು ಇವಿಷ್ಟು ಸೆಂಟಿಮೀಟರ್ಗಳನ್ನು ಕೂಡಿಸಿದಾಗ ಇಲ್ಲಿ ನಮ್ಮ ಉತ್ತರ 18 ಸೆಂಟಿಮೀಟರ್ ಬರುತ್ತೆ. ನೆಕ್ಸ್ಟ್ 4ನೆಯ ಆಕೃತಿಯ ಸುತ್ತಳತೆಯನ್ನು ನಾವು ಕಂಡುಹಿಡಿಯೋಣ. ಡಬ್ಲ್ಯೂ ಎಕ್ಸ್ ಇಸ್ ಈಕ್ವಲ್ ಟು 7 ಸೆಂಟಿಮೀಟರ್, ಡಬ್ಲ್ಯೂ ಎಮ್ ಇಸ್ ಈಕ್ವಲ್ ಟು 2 ಸೆಂಟಿಮೀಟರ್, ಎಮ್ ಆರ್ ಇಸ್ ಈಕ್ವಲ್ ಟು 3 ಸೆಂಟಿಮೀಟರ್, ಆರ್ ಎನ್ ಇಸ್ ಈಕ್ವಲ್ ಟು 6 ಸೆಂಟಿಮೀಟರ್, ಎನ್ ಸಿ ಇಸ್ ಈಕ್ವಲ್ ಟು 4 ಸೆಂಟಿಮೀಟರ್, ಸಿ ಎಕ್ಸ್ ಇಸ್ ಈಕ್ವಲ್ ಟು 8 ಸೆಂಟಿಮೀಟರ್. ಸುತ್ತಳತೆ ಇಸ್ ಈಕ್ವಲ್ ಟು ಡಬ್ಲ್ಯೂ ಎಕ್ಸ್ ಪ್ಲಸ್ ಡಬ್ಲ್ಯೂ ಎಮ್ ಪ್ಲಸ್ ಎಮ್ ಆರ್ ಪ್ಲಸ್ ಆರ್ ಎನ್ ಪ್ಲಸ್ ಎನ್ ಸಿ ಪ್ಲಸ್ ಸಿ ಎಕ್ಸ್ is equal to 7 ಪ್ಲಸ್ 2 ಪ್ಲಸ್ 3 ಪ್ಲಸ್ 6 ಪ್ಲಸ್ 4 ಪ್ಲಸ್ 8 is equal to ಇಲ್ಲಿ ಇವಿಷ್ಟು ಸೆಂಟಿಮೀಟರ್ಗಳನ್ನು ನಾವು ಕೂಡಿಸಿದಾಗ ನಮ್ಮ ಉತ್ತರ ಬರುತ್ತೆ 30 ಸೆಂಟಿಮೀಟರ್. ಪ್ರಶ್ನೆ 2, ಎ ಪಟ್ಟಿಯಲ್ಲಿ ಆಕೃತಿಗಳನ್ನು ಬಿ ಪಟ್ಟಿಯಲ್ಲಿ ಅವುಗಳ ಸುತ್ತಳತೆಯನ್ನು ನೀಡಿದೆ. ಎ ಪಟ್ಟಿಯನ್ನು ಬಿ ಪಟ್ಟಿಗೆ ಹೊಂದಿಸಿ ಉತ್ತರವನ್ನು ಕೊಟ್ಟಿರುವ ಜಾಗದಲ್ಲಿ ಬರೆ. ಇಲ್ಲಿ ನಾವು ಈ ಕೊಟ್ಟಿರುವ ಖಾಲಿ ಜಾಗದಲ್ಲಿ ಇದರ ಸುತ್ತಳತೆಯನ್ನು ಬರೆಯೋಣ. ಇಲ್ಲಿ ನಾವು ನೋಡೋಣ, 5 ಸೆಂಟಿಮೀಟರ್ನಲ್ಲಿ ಈ 6 ಸೆಂಟಿಮೀಟರ್ನ ಪ್ಲಸ್ ಮಾಡಿಕೊಂಡ್ರೆ 11 ಸೆಂಟಿಮೀಟರ್ ಆಗುತ್ತೆ. ಈ 11ರಲ್ಲಿ 3 ಕೂಡಿಸಿದರೆ 14, 14ರಲ್ಲಿ 4 ಕೂಡಿಸಿದರೆ ಎಷ್ಟಾಗುತ್ತೆ? 18 ಸೆಂಟಿಮೀಟರ್. ಇಲ್ಲಿ ನಾವು ಬರೆಯೋಣ 18 ಸೆಂಟಿಮೀಟರ್. ನೆಕ್ಸ್ಟ್ ಈ ಆಕೃತಿಯ ಸುತ್ತಳತೆಯನ್ನು ನಾವು ಇಲ್ಲಿ ನೋಡೋಣ. 5ರಲ್ಲಿ 2 ಕೂಡಿಸಿದರೆ 7, 7ರಲ್ಲಿ 6 ಕೂಡಿಸಿದರೆ 13, 13ರಲ್ಲಿ 7 ಕೂಡಿಸಿದರೆ ಎಷ್ಟು? 20. ಇಲ್ಲಿ ನಾವು 20 ಸೆಂಟಿಮೀಟರ್ ಅಂತ ಬರೆಯೋಣ. ನೆಕ್ಸ್ಟ್ ಈ ಆಕೃತಿಯ ಸುತ್ತಳತೆಯನ್ನು ನಾವು ಇಲ್ಲಿ ಬರೆಯೋಣ. ಇಲ್ಲಿ ಬಿ ಪಟ್ಟಿಯಲ್ಲಿ ಇದರ ಉತ್ತರವನ್ನು ನೀಡಿದ್ದಾರೆ, ಆದರೂ ಕೂಡ ನಾವು ಇಲ್ಲಿ ನೋಡೋಣ. 5ರಲ್ಲಿ 5 ಕೂಡಿಸಿದರೆ 10, ಈ 10ರಲ್ಲಿ ಈ 5 ಕೂಡಿಸಿದರೆ 15. ಉತ್ತರ 15 ಸೆಂಟಿಮೀಟರ್. ನೆಕ್ಸ್ಟ್ 6ರಲ್ಲಿ 6 ಕೂಡಿಸಿದರೆ 12, 12ರಲ್ಲಿ 6 ಕೂಡಿಸಿದರೆ 18, 18ರಲ್ಲಿ 6 ಕೂಡಿಸಿದರೆ 24. ಇಲ್ಲಿ ನಾವು 24 ಸೆಂಟಿಮೀಟರ್ ಅಂತ ಬರೆಯೋಣ. ನೆಕ್ಸ್ಟ್ ಅಭ್ಯಾಸ 1.2 ನಾವು ಈಗ ಬಿಡಿಸೋಣ. ಇಲ್ಲಿ ಒಂದು ಆಕೃತಿಯನ್ನು ನೀಡಿದ್ದಾರೆ.
ಕೊಟ್ಟಿರುವ ಆಕೃತಿಯನ್ನು ಗಮನಿಸು. ಸುತ್ತಳತೆ 24 ಸೆಂಟಿಮೀಟರ್ ಆದರೆ ನಾಲ್ಕನೇ ಬಾಹುವಿನ ಉದ್ದವೆಷ್ಟು ಅಂತ ಇಲ್ಲಿ ಕೇಳಿದ್ದಾರೆ. ಇದರ ಸುತ್ತಳತೆ ಎಷ್ಟು ಹೇಳಿದ್ದಾರೆ? ಇಲ್ಲಿ 24 ಸೆಂಟಿಮೀಟರ್ ಅಂತ ಹೇಳಿದ್ದಾರೆ. ಈಗ ನಾವೇನು ಮಾಡಬೇಕು? ಈ ನಾಲ್ಕನೇ ಬಾಹುವಿನ ಉದ್ದವನ್ನು ನಾವು ಕಂಡು ಹಿಡಿಯಬೇಕು. ಇಲ್ಲಿ ಜಾಗ ಸಾಲುವುದಿಲ್ಲ, ಹಾಗಾಗಿ ಈ ಒಂದನೇ ಪ್ರಶ್ನೆಯ ಉತ್ತರವನ್ನು ಇಲ್ಲಿ ನಾನು ಬರೆಯುತ್ತೇನೆ. ಕೊಟ್ಟಿರುವ 3 ಬಾಹುಗಳ ಮೊತ್ತ = 10 ಸೆಂಟಿಮೀಟರ್ ಪ್ಲಸ್ ಇಲ್ಲಿ 10 ಸೆಂಟಿಮೀಟರ್ ಇದೆ. PQ = 10 ಸೆಂಟಿಮೀಟರ್, PR = 2 ಸೆಂಟಿಮೀಟರ್ ಪ್ಲಸ್ 2 ಸೆಂಟಿಮೀಟರ್ ಪ್ಲಸ್ 10 RS = 10 ಸೆಂಟಿಮೀಟರ್ ಇಲ್ಲಿ ನಾವು 10ರಲ್ಲಿ 2 ಕೂಡಿಸಿದರೆ 12, 12ರಲ್ಲಿ 10 ಕೂಡಿಸಿದರೆ ಎಷ್ಟು? 22. ಇಲ್ಲಿ ನಾವು = 22 ಸೆಂಟಿಮೀಟರ್ ಅಂತ ಬರೆಯೋಣ. ನಾಲ್ಕನೇ ಬಾಹುವಿನ ಉದ್ದ = ಸುತ್ತಳತೆ ಮೈನಸ್ 3 ಬಾಹುಗಳ ಮೊತ್ತ. ಇಲ್ಲಿ ನಾವೇನು ಮಾಡಬೇಕು? ಇಲ್ಲಿ ಸುತ್ತಳತೆಯನ್ನು ಕೊಟ್ಟಿದ್ದಾರೆ 24 ಸೆಂಟಿಮೀಟರ್ ಅಂತ. ಇದರಲ್ಲಿ ನಾವು ಏನು ಮಾಡೋಣ? ಈ 24 ಸೆಂಟಿಮೀಟರ್ನಲ್ಲಿ ನಾವು ಈ 22 ಸೆಂಟಿಮೀಟರ್ನ ಮೈನಸ್ ಮಾಡಿಕೊಳ್ಳಬೇಕು. ಇಲ್ಲಿ ನಾವು 20 = 24 ಸೆಂಟಿಮೀಟರ್ ಅಂದರೆ ಇದು ಸುತ್ತಳತೆ ಮೈನಸ್ ಇಲ್ಲಿ ಬಂದಿರುವಂಥ ನಮ್ಮ ಉತ್ತರವನ್ನು ಇಲ್ಲಿ ನಾವು 22 ಸೆಂಟಿಮೀಟರ್ ಬರೆದುಕೊಳ್ಳೋಣ. = 24ರಲ್ಲಿ 22 ಕಳೆದರೆ ಎಷ್ಟು ಉಳಿಯುತ್ತೆ? 2 ಸೆಂಟಿಮೀಟರ್. ನಮ್ಮ ಉತ್ತರ ಎಷ್ಟಿದೆ? 2 ಸೆಂಟಿಮೀಟರ್. ನಾಲ್ಕನೇ ಬಾಹುವಿನ ಉದ್ದ 2 ಸೆಂಟಿಮೀಟರ್. ಪ್ರಶ್ನೆ 2. ಚಿತ್ರದಲ್ಲಿ ಆಕೃತಿಯ 4 ಬಾಹುಗಳ ಅಳತೆ ನೀಡಿದೆ. ಸುತ್ತಳತೆ 24 ಸೆಂಟಿಮೀಟರ್ ಆದರೆ ಉಳಿದ ಬಾಹುವಿನ ಉದ್ದ ಕಂಡು ಹಿಡಿ. ಇಲ್ಲಿ ಸುತ್ತಳತೆ ಎಷ್ಟು ಹೇಳಿದ್ದಾರೆ? 24 ಸೆಂಟಿಮೀಟರ್. ಇಲ್ಲಿ ನಾವು ಈ ಒಂದು ಬಾಹುವಿನ ಉದ್ದವನ್ನು ಇಲ್ಲಿ ನಾವು ಕಂಡು ಹಿಡಿಯಬೇಕು. ಇಲ್ಲಿ ನಾವು ಪ್ರಶ್ನೆ 2ರ ಉತ್ತರವನ್ನು ಬರೆಯೋಣ. ಕೊಟ್ಟಿರುವ 4 ಬಾಹುಗಳ ಮೊತ್ತ = 3 ಸೆಂಟಿಮೀಟರ್ ಪ್ಲಸ್ 4 ಸೆಂಟಿಮೀಟರ್ ಪ್ಲಸ್ 8 ಸೆಂಟಿಮೀಟರ್ ಪ್ಲಸ್ 4 ಸೆಂಟಿಮೀಟರ್ ಇಲ್ಲಿ ನಾವು ಇವಿಷ್ಟು ಸೆಂಟಿಮೀಟರ್ಗಳನ್ನು ಕೂಡಿಸಿದಾಗ ಉತ್ತರ ಎಷ್ಟು ಬರುತ್ತೆ? 19 ಸೆಂಟಿಮೀಟರ್. ಐದನೇ ಬಾಹುವಿನ ಉದ್ದ ಸುತ್ತಳತೆ ಮೈನಸ್ 4 ಬಾಹುಗಳ ಮೊತ್ತ. ಸುತ್ತಳತೆ ಎಷ್ಟಿದೆ? 24 ಸೆಂಟಿಮೀಟರ್ ಇದೆ. ಮೈನಸ್ ಇಲ್ಲಿ ಬಂದಿರುವಂಥ ಉತ್ತರವನ್ನು ನಾವು 19 ಸೆಂಟಿಮೀಟರ್ ಇಲ್ಲಿ ಬರೆಯೋಣ. = 24ರಲ್ಲಿ 19 ಕಳೆದರೆ ಎಷ್ಟು ಉಳಿಯುತ್ತೆ? 5 ಉಳಿಯುತ್ತೆ. 5 ಸೆಂಟಿಮೀಟರ್. ಐದನೇ ಬಾಹುವಿನ ಉದ್ದ 5 ಸೆಂಟಿಮೀಟರ್.
ಪ್ರಶ್ನೆ 3. ಚಿತ್ರದಲ್ಲಿ ಒಂದು ಬಾಹುವಿನ ಉದ್ದ 7 ಸೆಂಟಿಮೀಟರ್ ಇದ್ದು ಎಲ್ಲ ಬಾಹುಗಳು ಸಮವಾಗಿವೆ. ಈ ಆಕೃತಿಯ ಸುತ್ತಳತೆ ಕಂಡುಹಿಡಿ. ಇದರ ಉತ್ತರವನ್ನು ನಾವು ಇಲ್ಲಿ ಬರೆಯೋಣ. ಮೂರನೆಯ ಪ್ರಶ್ನೆಯ ಉತ್ತರ LN = 7 ಸೆಂಟಿಮೀಟರ್. ಎಲ್ಲ ಬಾಹುಗಳು ಸಮವಾಗಿವೆ. KM + KL + LN + MN = 7 ಸೆಂಟಿಮೀಟರ್ + 7 ಸೆಂಟಿಮೀಟರ್ + 7 ಸೆಂಟಿಮೀಟರ್ + 7 ಸೆಂಟಿಮೀಟರ್. ಇಲ್ಲಿ ಈ 4 ಬಾಹುಗಳು ಎಷ್ಟಿವೆ? 7 ಸೆಂಟಿಮೀಟರ್ ಇವೆ. ಇಲ್ಲಿ ನಾವು ಇವಿಷ್ಟು ಸೆಂಟಿಮೀಟರ್ಗಳು. 7ರಲ್ಲಿ 7 ಕೂಡಿಸಿದರೆ 14, 14ರಲ್ಲಿ 7 ಕೂಡಿಸಿದರೆ 21, 21ರಲ್ಲಿ 7 ಕೂಡಿಸಿದರೆ ಎಷ್ಟು? 28 ಸೆಂಟಿಮೀಟರ್. ಉತ್ತರ 28 ಸೆಂಟಿಮೀಟರ್. ಸುತ್ತಳತೆ = 28 ಸೆಂಟಿಮೀಟರ್. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ.